ಎಲ್ಲರಿಗೂ ನಮಸ್ಕಾರ. ತುಂಬ ಸಮಯದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ವಿ. ಸೊ, ಸಮಯ ಕೂಡ ಬಂತು. ಒಂದೇ ವಾರ ಟ್ರೈನಲ್ಲಿ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಪ್ರೈಸ್ ಬಂದು 1176. ಇನ್ನೊಂದು ಎಕ್ಸಿಕ್ಯೂಟಿವ್ ಚೇರ್ ಇತ್ತು. ಅದು 2300 ಚಿಲ್ಲರೆ. ಬಟ್ ನಾವು ಇದೇ ಪ್ರೈಸ್ ಇರಲಿ, ಇದರಲ್ಲಿ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೇಳಿಬಿಟ್ಟು ಈ ಅಮೌಂಟ್ ಪ್ರೈಸಲ್ಲಿ ಬುಕ್ ಮಾಡಿದ್ದು. ಇದು ಪಿಕಪ್ ಪಾಯಿಂಟ್ ಬಂದು ಯಶವಂತಪುರ. ಬುಧವಾರ ಮಧ್ಯಾಹ್ನ ಹೊರಟಿದ್ದು. ಅಲ್ಲಿಂದ 2:40ಕ್ಕೆ ಬಿಡತ್ತೆ. ನಾವು ಹತ್ತಿದ್ದು ಯಲಾಂಕದಲ್ಲಿ. ಅಲ್ಲಿ ಬರಬೇಕಾದ್ರೆ ಸಮಯ 3:05 ಆಗಿತ್ತು. ಬಟ್ ಅಲ್ಲಿ ನಿಲ್ಲೋದು 2 ನಿಮಿಷ. ನಮಗೆ ಸೂಪರ್ ಎಕ್ಸೈಟ್ಮೆಂಟು, ಯಾವಾಗ ಬರುತ್ತೆ, ನಾವು ಯಾವಾಗ ಹತ್ತುತ್ತೀವಿ ಅಂತ ಫುಲ್ ಎಲ್ಲರೂ ಸಖತ್ ಖುಷಿಲಿದ್ವಿ. ಬಂದ ತಕ್ಷಣ ಬೇಗ ಬೇಗ ಹತ್ತಿದ್ದು. ನಮ್ಮ ಸೀಟ್ ಬಂದು 50ರಿಂದ 55, 3+2+1. ಹಾಗಂತ ರಶ್ ಅಂತ ಏನಿರಲಿಲ್ಲ, ಸ್ವಲ್ಪ ಖಾಲಿ ಖಾಲಿಯಾಗೇ ಇತ್ತು. ಪ್ರತಿ ಚೇರಲ್ಲೂ ನ್ಯೂಸ್ ಪೇಪರ್ಸ್ ಇಟ್ಟಿದ್ರು, ಇಂಗ್ಲೀಷು ಮತ್ತು ಕನ್ನಡ ಒಂದು ಪ್ರಜಾವಾಣಿ, ಇಂಗ್ಲೀಷ್ ಪೇಪರ್ ಡೆಕ್ಕನ್ ಹೆರಾಲ್ಡು. ನಮಗಂತೂ ನೋಡಿ ಸೂಪರ್ ಖುಷಿ ಆಗೋಯಿತು. ಮತ್ತು ಅಲ್ಲೇ ಡಿಸ್ಪ್ಲೇ ಆಗ್ತಿತ್ತು, ಇದು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದೆ, ನೆಕ್ಸ್ಟ್ ಯಾವ ಸ್ಟಾಪು ಎಲ್ಲ ನೀಟಾಗಿ ಅನೌನ್ಸ್ ಮಾಡ್ತಾಯಿದ್ರು. ಮತ್ತು ಹೋಗಿದ ತಕ್ಷಣ ಅಲ್ಲಿ ಬಂದವ್ರಿಗೆ ವಾಟ್ರ್ ಬಾಟ್ಲ್ ಕೊಡ್ತಾಯಿದ್ರು. ಮತ್ತು ಇಲ್ಲಿ ನನ್ನ ಮಗ ತುಂಬಾ ಬಿಸಿಲಾಗ್ತಿತ್ತು ಅಂತ ಹೇಳಿಬಿಟ್ಟು ಅದು ಶೆಲ್ಟರ್ ಥರ ಕ್ಲೋಸ್ ಮಾಡೋ ಆಪ್ಷನ್ನು ಸಹ ಇತ್ತು. ಸಖತ್ ಖುಷಿ ಆಯಿತು. ಏನೇನೆಲ್ಲ ಇದೆ ಫೆಸಿಲಿಟೀಸು ಅಂತ ನೋಡ್ತಾ ಇದ್ವಿ. ಮತ್ತು ಲೈಟ್ಸ್ ಎಲ್ಲ ಇತ್ತು ಫುಲ್ ಎ ಸಿಲಿ. ಮತ್ತು ಅವ್ರು ಬಂದು ಎಲ್ಲರಿಗೂ ಒಂದೊಂದು ವಾಟ್ರ್ ಬಾಟ್ಲ್ ಕೊಡ್ತಾಯಿದ್ರು. ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಫ್ಲೈಟಲ್ಲಿ ಹೇರ್ ಹಾಸ್ಟೆಸ್ ಸರ್ವಿಸ್ ಕೊಡಲ್ವಾ ಹಾಗೆ. ಒಂದು ಸ್ವಲ್ಪ ಏನಾದರೂ ಚಾಕ್ಲೇಟ್ ಪೇಪರ್ಸ್ ಏನಾದರೂ ಪೇಪರ್ಸ್ ಬಂದರೆ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ. ತುಂಬಾ ತುಂಬಾ ಹೈಜೀನ್ ಇತ್ತು. ಫುಲ್ಲು ಎ ಸಿ, ಸಖತ್ ಖುಷಿಯಾಗಿತ್ತು. ಮತ್ತು ಅಲ್ಲಿಂದ ವಾಶ್ರೂಮ್ಗೆ ಅಂತ ಮತ್ತು ಆರಾಮಾಗಿತ್ತು. ಸರಿ, ಅಲ್ಲಿಂದ ಒಂದು ಸಲ ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಹೋದಾಗ ಆ ಡೋರ್ ಬಂದು ಸ್ಲೈಡು, ಅದು ಸೆನ್ಸೇಬಲ್. ಅಲ್ಲಿ ಹೋಗಿ ನಿಂತಿದ ತಕ್ಷಣ ಅದಾಗದೇ ಓಪನ್ ಆಗುತ್ತೆ. ಈ ಕಡೆ ಇಂಡಿಯನ್ನು, ಈ ಕಡೆ ವೆಸ್ಟರ್ನ್ ವಾಶ್ರೂಮ್ ಇದ್ದಿದ್ದು. ತುಂಬಾ ಕ್ಲೀನ್, ಅಂದರೆ ಆರ್ಡಿನರಿ ಟ್ರೈನ್ ಥರ ಆ ಥರ ಎಲ್ಲ ಇರಲಿಲ್ಲ. ತುಂಬಾ ಮನೇಲಿರೋ ಥರ ವಾಶ್ ಬೇಸಿನ್ನು ಅದೆಲ್ಲ. ಮತ್ತು ಏರ್ ಫ್ರೆಶ್ನರ್ ಇತ್ತು, ರೂಮ್ ಫ್ರೆಶ್ನರ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಬಿಸಿ ನೀರು ಸಹ ಬರ್ತಿತ್ತು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬಂದು ನಾವು ಕುತ್ಕೊಳ್ಳೋ ಸೀಟ್ ಕೆಳಗಡೆ ಇತ್ತು. ಎಷ್ಟು ಬೇಗ ಬಂತು ಅಂದರೆ ನಮ್ಮ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಮತ್ತು ಊಟ ಸಹ ಕೊಟ್ಟರು. ಊಟದ ಜೊತೆ ಐಸ್ ಕ್ರೀಮು, ಪರೋಟ, ಪನ್ನೀರು ಎಲ್ಲ ಕೊಟ್ಟರು. ಸೂಪರ್ ಇತ್ತು ಎಕ್ಸ್ಪೀರಿಯೆನ್ಸು. ಎಲ್ಲರೂ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ನಾವು 3 ಗಂಟೆಗೆ ಹೊರಟಿದ್ದು. ಅಲ್ಲಿ ಸೇರಬೇಕಾದ್ರೆ 8:18 ಆಗಿತ್ತು. ಸೂಪರ್ ಎಕ್ಸ್ಪೀರಿಯೆನ್ಸ್ ವಂದೇ ಭಾರತ್.